ಹುಬ್ಬಳ್ಳಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಹುಬ್ಬಳ್ಳಿಯ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಬ್ಬಯ್ಯ ಅವರ ಅಭಿಮಾನಿಗಳು ಇಂದು ಪಾದಯಾತ್ರೆ ಮೂಲಕ ಉರುಳು ಸೇವೆ ಸಲ್ಲಿಸಿದರು. ಪ್ರಸಾದ್ ಅಬ್ಬಯ್ಯ ಅವರ ಅಭಿಮಾನಿಯೊಬ್ಬ ಉರುಳು ಸೇವೆ ಸಲ್ಲಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರು ರಾಜಾರಾವ್ ಮನ್ನಿಕುಂಟಲ್ ಸೇರಿದಂತೆ ಕಾಂಗ್ರೆಸ್ ನಾಯಕರು, ಪಕ್ಷದವರು, ಅಭಿಮಾನಿಗಳು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಇವತ್ತು ಹುಬ್ಬಳ್ಳಿ ಶಹರದಲ್ಲಿ ಹಕ್ಕೊತ್ತಾಯ ಒಂದು ಮೆರವಣಿಗೆ ನಡೀತು. ಬಹುತೇಕ ಇತಿಹಾಸ ಬುಡದಲ್ಲಿ ತೆಗೆದು ನೋಡಿದ್ರೆ ಯಾವ ಒಂದು ಮುಖಂಡರಿಗೂ ಇಂಥ 16,000 ಜನಸಂಖ್ಯೆ ಸೇರಿದಂತ ಮೆರವಣಿಗೆ ನಾ ಕಂಡೇ ಇಲ್ಲ. ಜೊತೆಗೆ ಇವತ್ತಿನ ದಿವಸ ವಿಶೇಷವಾಗಿ ಪಕ್ಷಾತೀತವಾಗಿ ಲಿಂಗಾಯತ್ ಸಮಾಜ ಇರ್ಬೋದು, ಜೈನ್ ಸಮಾಜ ಇರ್ಬೋದು, ಬ್ರಾಹ್ಮಣ ಮಹಾಸಭಾ ಪದಾಧಿಕಾರಿಗಳು ಸುಧಾ ಆಗಮಿಸಿದ್ರು. ಜೈನ್ಸ್ ಗ್ರೂಪ್ ಇರ್ಬೋದು, ಸಹೇಲಿ, ಲಯನ್ಸ್ ಗ್ರೂಪ್, ರೋಟರಿ ಮತ್ತು ಎಲ್ಲಾ ದಲಿತ ಸಂಘಟನೆಗಳು ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ಘಟಕಗಳು, ಕ್ರಿಶ್ಚಿಯನ್ ಸಮಾಜದ ಪಾದರಿಗಳು, ಬಹಳಷ್ಟು ಜನ ಇವತ್ತು ನೋಡ್ಬಿಟ್ರೆ ಎಷ್ಟು ಖುಷಿ ಅನ್ಸುತ್ತೆ. ಅಂದ್ರೆ ಮಂತ್ರಿ ಆಗೋಕ್ಕಿಂತ ಮುಂಚೆ ನಮಗೆ ಈಗ ಮಂತ್ರಿ ಸ್ಥಾನ ಸಿಕ್ಕಿದೆ ಅನ್ನುವಂತ ಸಂತೋಷ ಇವತ್ತು ಜನ ಹಂಚ್ಕೊಂಡಿದ್ದಾರೆ. ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಕಳೆದ 3 ದಶಕಗಳ ಕಾಲ ಸತತವಾಗಿ 3 ಬಾರಿ ಚುನಾಯಿತಗೊಂಡಂತ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರು ಅವರ ವ್ಯಕ್ತಿನಿಷ್ಠೆ, ಅಭಿವೃದ್ಧಿಯ ಚಿಂತನೆ ಮತ್ತು ಅವರ ದೂರದೃಷ್ಟಿತ್ವವನ್ನು ನೋಡಿ ಈ ಭಾಗದ ಜನ ಅವ್ರನ್ನ ಹೆಚ್ಚಿನ ಮತ ಸಂಖ್ಯೆಗಳಿಂದ ಆರಿಸ್ತಿದ್ದಾರೆ. ಅವರು ಕಳೆದ 3 ಅವಧಿಯ ಒಳಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳು ತರುವ ಮೂಲಕ ರಸ್ತೆ ಒಳಚರಂಡಿ ಇರ್ಬೋದು, ಬೀದಿ ದೀಪ ಇರ್ಬೋದು, ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಧ್ರುವೀಕರಣ ಮಾಡ್ತಕ್ಕಂಥದ್ದು, ಸರ್ಕಾರಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಹಾಸ್ಪಿಟಲ್ಗಳ ಧ್ರುವೀಕರಣ ಮಾಡ್ತಕ್ಕಂಥದ್ದು ಇರ್ಬೋದು, ಮಠಮಾನ್ಯಗಳಿಗೆ ಅನುದಾನ ಕೊಡಿಸ್ತಕ್ಕಂಥದ್ದು ಇರ್ಬೋದು, ಇಂಥವ್ರ ಚಿಂತನೆ ಉಳ್ತಕ್ಕಂಥ ವ್ಯಕ್ತಿಗೆ ನಾವು ಮಂತ್ರಿ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ, ಕೇವಲ ಈ ಹುಬ್ಬಳ್ಳಿ ಕ್ಷೇತ್ರಕ್ಕೆ ಸೀಮಿತಗೊಳಿಸದೆ ಧಾರವಾಡ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೇ ಆದ್ರೆ, ಉಸ್ತುವಾರಿ ಸಚಿವರನ್ನ ಮಾಡಿದ್ದೇ ಆದ್ರೆ ನಾವು ಯಾವ ರೀತಿಯ ಅಭಿವೃದ್ಧಿನ ಕಾಣಬಹುದು ಅಂತ ಕನಸನ್ನ ಇವತ್ತು ಎಲ್ಲಾ ಜನ ಸ್ವಹಿತಾಸಕ್ತಿಯಿಂದ ಬಂದರೆ ವಿನ ಯಾವ ಶಾಸಕರಾಗ್ಲಿ ಯಾರು ಅವ್ರಿಗೆ ಗಾಡಿ ಮಾಡಿಕೊಡೋದಾಗ್ಲಿ ಯಾರಿಗೂ ₹1 ದುಡ್ಡು ಕೊಟ್ಟಿಲ್ಲ. ಆ ಕಾರಣಕ್ಕೆ ನಾವು ವಿನಂತಿ ಮಾಡ್ಕೊಂತ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ಸನ್ಮಾನ್ಯ ಎ.ಐ.ಸಿ.ಸಿ ಅಧ್ಯಕ್ಷರಂತ ಖರ್ಗೆ ಸಾಹೇಬ್ರಿಗೆ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, ವಿಶೇಷವಾಗಿ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಂತ ಹರಿಪ್ರಸಾದ್ ಸಾಹೇಬ್ರಿಗೆ ನಾನು ವಿನಂತಿ ಮಾಡ್ಕೊಂತೀನಿ. ಧಾರವಾಡ ಜಿಲ್ಲೆಯಿಂದ ಸಮಸ್ತ ನಾಗರಿಕರ ಪರವಾಗಿ ಏನೋ 14 ಲಕ್ಷ ಜನಸಂಖ್ಯೆ ಉಳಿದಂತ ಈ ಧಾರವಾಡ ಜಿಲ್ಲೆಯಿಂದ ವಿನಂತಿ ಮಾಡ್ಕೊಂತೀನಿ. ನಾವು ಇವತ್ತು ಅಭಿವೃದ್ಧಿ ಕಂಡೇ ಇಲ್ಲ. ಇವತ್ತು ನೋಡ್ರಿ ಎಲ್ಲಾ ಯೋಜನೆಗಳು ನೋಡ್ರಿ, ಬೈಪಾಸ್ ರಿಂಗ್ ರೋಡ್ ಇರ್ಬೋದು, ಈ BRTS ನೋಡ್ರಿ, 10 ವರ್ಷ ಕೆಲಸ ಮಾಡಕತ್ತಿ ಎಲ್ಲ ತೂಗಾಡ್ತಾವ, ಎಲ್ಲ ಏನೋ ಫ್ಲೈಓವರ್ ಬ್ರಿಡ್ಜ್ಗಳು ತೂಗಾಡ್ತಾವ. ಆ ನಿಟ್ಟಿನೊಳಗೆ ಇವೆಲ್ಲ ಕಳಪೆ ಕಾಮಗಾರಿ, ಭ್ರಷ್ಟಾಚಾರನ ಹೊರಗದು ಓಡಿಸ್ಬೇಕಂತಂದ್ರೆ ನಾವೇನಾದ್ರೂ ಸಿಂಗಾಪುರ್ ಮಾದರಿ ಒಳಗೆ ಕೆಲಸ ಮಾಡ್ಬೇಕಂದ್ರೆ ಅದು ಪ್ರಸಾದ್ ಅಬ್ಬಯ್ಯ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಈ ಮೂಲಕ ಹೇಳಿಕೆ ಇಚ್ಛೆ ಪಟ್ಟು ನನ್ನ ಹೆಸರು ರಾಜಶೇಖರ್ ಮೆಣಸಿನಕಾಯಿ ಹುಬ್ಬಳ್ಳಿ. ಎಲ್ಲರಿಗೂ ನಮಸ್ಕಾರ. ಶ್ರೀಮಾನ್ ರಾಹುಲ್ ಗಾಂಧೀಜಿ ಅವರಿಗೆ, ಶ್ರೀಮಾನ್ ಖರ್ಗೆ ಸರ್ ಅವರಿಗೆ, ಶ್ರೀಮಾನ್ ನಮ್ಮ CM ಆದಂತ DK ಅವರಿಗೆ ಹಾಗೂ ಸಿದ್ದರಾಮಯ್ಯ ಸರ್ ಅವರಿಗೆ ಎಲ್ಲರಿಗೂ ಕೂಡ ನಮ್ಮ ಒಂದೇ ಒಂದು ಬೇಡಿಕೆ, ನಮ್ಮ ಶ್ರೀಮಾನ್ ಪ್ರಸಾದ್ ಅಬ್ಬಯ್ಯ ಸರ್ ಹ್ಯಾಟ್ರಿಕ್ ಹೀರೋ ಅವರು ಬಡವರ ಬಂಧು, ದಲಿತರಿಗೆ ತಾವು ಪ್ರಾಧಾನ್ಯತೆ ಕೊಟ್ಟು ಅವರಿಗೆ ಮಿನಿಸ್ಟರ್ ಸ್ಥಾನವನ್ನು ಕೊಡಲೇಬೇಕು ಅಂತ ನಾವು ಒತ್ತಾಯ ಪೂರ್ವಕವಾಗಿ ನಮ್ಮ ಈ ಭಾಗದ ಎಲ್ಲ ಜನರು ಹೊರಗಡೆ ಬಂದಿದ್ದೀವಿ. ಇದು ಒಂದು ಪ್ರಥಮವಾದ ಒಂದು ಫೈಟ್ ಅಂತಂದ್ರೆ ನಮ್ಮಲ್ಲಿ ನಾವು ಕಚ್ಚಾಟ ಅಲ್ಲ, ಎಲ್ಲೋ ಒಂದು ಕಡೆ ನಾವು ನಮ್ಮ ದಲಿತರಿಗೆ ತಾವು ನೋಡ್ತಿಲ್ಲ ಅನ್ನೋ ಒಂದು ಭಾವನೆ ನಮಗ್ ಬರ್ತಾ ಇದೆ. ಸೊ ದಯವಿಟ್ಟು ನಮ್ಮ ದಲಿತರಾದಂತ ಶ್ರೀಮಾನ್ ಪ್ರಸಾದ್ ಅಬ್ಬಯ್ಯ ಅವರನ್ನ ತಾವು ಪರಿಗಣಿಸಬೇಕು. ಅವರನ್ನೇ ಯಾಕೆ ಅಂತ ತುಂಬಾ ಜನರು ಕ್ವಶನ್ ಮಾಡ್ತಿದ್ದಾರೆ. ಯಾಕಂತಂದ್ರೆ ಅವರು ಹ್ಯಾಟ್ರಿಕ್ ಹೀರೋ. ಅವರ ಒಂದು ಮೊನ್ನೆ ತಾನೇ ಒಂದು ಹೌಸಿಂಗ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ತಾವು ನೋಡಿದ್ದೀರಾ, ಅವ್ರ ಒಂದು ಬಲಗವನ್ನ ನೋಡಿದ್ದೀರಾ. ಅವರು ಎಷ್ಟೋ ಮಂದಿ ಹೃದಯ ಅಲ್ಲಿ ಅವರು ನಿಂತಿದ್ದಾರೆ. ಅಲ್ಲಿ ತಾವೇ ಎಲ್ಲರೂ ಕೂಡ ಹೇಳಿದ್ರಿ, ನಾ ಭೂತೋ ನಾ ಭವಿಷ್ಯತ್ತು ಎಂದು ಇಷ್ಟು ಮಂದಿನ ನೋಡಿಲ್ಲ ಅಂತೇಳಿ. ಅಷ್ಟು ಮಂದಿಯ ಒಂದು ಹೃದಯ ಮತ್ತೆ ಅವರ ಒಂದು ಧ್ವನಿ ಅಭಯ ಸರ್ ಅವರ ಆಗಿದ್ದಾರೆ. ಅದಕ್ಕೆ ದಯವಿಟ್ಟು ಏನು ಬಾಂಬೆ, ಹುಬ್ಳಿ, ಬೆಳಗಾವಿಗೆ ಏನ್ ರಿಸರ್ವೇಶನ್ ಆಗ್ಬೇಕಾಗಿತ್ತು ಇಂದುವರೆಗೆ ಆಗಿಲ್ಲ. ಅದಕ್ಕೆ ದಯವಿಟ್ಟು ತಾವು ಅವರನ್ನ ಪರಿಗಣಿಸಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತ ಒಂದು ಒತ್ತಾಯ ನಮ್ಮಲ್ಲೇ ನಾವು ಮಾಡ್ತಾ ಇದ್ವಿ. ನಾವು ಬೇರೆ ಯಾರಿಗೂ ಅಲ್ಲ, ತಾವೆಲ್ಲ ನಮ್ಮವ್ರೆ. ಎಲ್ಲೋ ಒಂದು ಕಡೆ ನಮ್ಮನ್ನ ಗುರುತಿಸ್ತಾ ಇಲ್ಲ ಅಂತ ನಮಗೆ ಕಾಣಿಸ್ತಾ ಇದೆ. ಆದ್ರೆ ಅಭಯ ಸರ್ ಅವ್ರಿಗೆ ಕೊಟ್ರೆ
ಒಂದು ಕಾಂಗ್ರೆಸ್ಗೆ ಒಂದು ಬಲ. ಯಾಕಂದ್ರೆ ಬೇಸ್ ರೂಟ್ ಇಂದ ಬಂದವರು ಒಂದು ವ್ಯಕ್ತಿ ಅವರು. ಮತ್ತೆ ದಲಿತರ ಬಂಧು ಅವರು. ದಲಿತರಿಗೆ ನೀವು ಸ್ಥಾನಮಾನ ಕೊಟ್ರೆ ಇನ್ನೂ ಕಾಂಗ್ರೆಸ್ಗೆ ಬಲ ಸಿಗ್ತದಂತ ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ತಾವು ದಯವಿಟ್ಟು ಅಭಯ್ ಸರ್ ಅವ್ರಿಗೆ ಮಂತ್ರಿ ಸ್ಥಾನ ಈ ಬಾರಿ ಕೊಡ್ಲೇಬೇಕು. ಯಾಕಂದ್ರೆ ಈ ಮುಂಚೆ ಕೂಡ 2 ಬಾರಿ ಅವ್ರಿಗೆ ಸಿಗ್ಲಿಲ್ಲ. ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇದೆ. ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಧುರೀಣರಿಗೆ ನಮಗೆ ಬೇಜಾರಾಗ್ತಾ ಇದೆ. ದಯವಿಟ್ಟು ಅದು ಆಗ್ಬಾರ್ದು ಅಂತ ಹೇಳಿ ನಮ್ಮ ವಿನಂತಿ. ನಾವು ಸುಧಾಮಣಿ ಕುಂಟ್ಲ ಅಂತ ಎಕ್ಸ್ ಕಾರ್ಪೊರೇಟರ್. ನಮಸ್ಕಾರ.